ಪೊಲೀಸರ ಹೆತ್ತವರ ಗೋಳು ಕೇಳುವವರೇ ಇಲ್ವಾ? ಇಲ್ಲ ದಯವಿಟ್ಟು ನಮ್ಗ ನನ್ನ ಮಕ್ಕಳು ನಾನು ಕರ್ಕೊಂಡು ನಾ ಬದುಕಬೇಕಿಲ್ರಿ ಸರ್. ನಿಮ್ಮ ತಾಯಿ ಸರಿ ನಾನು ಅಂತರ ಜಿಲ್ಲಾ ಟ್ರಾನ್ಸ್ಫರ್ ಮಾಡದಿರುವುದಕ್ಕೆ ಕುಟುಂಬಸ್ಥರ ಬೇಸರ. ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಂಗಳೂರು ನಗರದಲ್ಲಿ ದೀರ್ಘಕಾಲ ಕರ್ತವ್ಯ ನಿರ್ವಹಿಸುತ್ತಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಅಂತರ ಜಿಲ್ಲಾ ವರ್ಗಾವಣೆ ಕೋರಿ ನಿಯಮಾನುಸಾರ ಅರ್ಜಿ ಸಲ್ಲಿಸಿದರೂ ಕೂಡ ಇವರಿಗೆ ವರ್ಗಾವಣೆ ಸಿಗದೆ ಪರದಾಡುತ್ತಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಸೇವೆ ಪೂರೈಸಿದವರು ಹಾಗೂ ಅವರ ಕುಟುಂಬಸ್ಥರು ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರೂ ಕೂಡ ವರ್ಗಾವಣೆ ಲಿಸ್ಟ್ ಬಿಡುಗಡೆಯಾಗ್ತಾ ಇಲ್ಲ. ಇದು ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಲ್ಲಿ ಭಾರೀ ಬೇಸರ ಮೂಡಿಸಿದೆ. ಮಕ್ಕಳಿಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಅನ್ನುವುದು ಹೆತ್ತವರಿಗೆ ಒಂದ್ ಕಡೆ ಖುಷಿ ಇದ್ರೆ, ಇತ್ತ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಆಸರಿಯಾಗ್ತಾರೆ ಅನ್ನೋ ಕನಸು ಪೊಲೀಸ್ ಕುಟುಂಬಸ್ಥರಿಗೆ ಕನಸಾಗಿಯೇ ಉಳಿದಿದೆ. ಪೊಲೀಸ್ ಆಗಬೇಕು ಎಂದು ಕಷ್ಟಪಟ್ಟು ಓದಿ ಉತ್ತಮ ಅಂಕ ಪಡೆದು ಪೊಲೀಸ್ ಕೆಲಸವನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿ ಸುಮಾರು 10 ವರ್ಷದ ಮೇಲಾಗಿದೆ. 2016ರ ನೇಮಕಾತಿ ವೇಳೆ 2.5 ವರ್ಷಕ್ಕೆ ಅಂತರ ಜಿಲ್ಲಾ ವರ್ಗಾವಣೆ ಮಾಡುವುದಾಗಿ ಸರ್ಕಾರ ತಿಳಿಸಿತ್ತು. ಬಳಿಕ 2019ರಲ್ಲಿ 5 ವರ್ಷಕ್ಕೆ ಅಂತರ ಜಿಲ್ಲಾ ವರ್ಗಾವಣೆ ಮಾಡುವುದಾಗಿ ತಿಳಿಸಿತ್ತು. ಆದರೆ ಕೊನೆಗೆ 10 ವರ್ಷಕ್ಕೆ ಅಂತರ ಜಿಲ್ಲಾ ವರ್ಗಾವಣೆ ಮಾಡುವುದಾಗಿ ಗೃಹ ಇಲಾಖೆ ಹೇಳಿತ್ತು. ಇದರಿಂದ ಕೆಲ ಪೊಲೀಸ್ ಸಿಬ್ಬಂದಿ ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ರು. ಕೊನೆಗೆ ಇದೀಗ 10 ವರ್ಷ ಆಗಿದ್ರೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ಅಂತರ ಜಿಲ್ಲಾ ವರ್ಗಾವಣೆ ಮಾಡಿಲ್ಲ. ಇನ್ನು ವರ್ಗಾವಣೆ ಆಗಿ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಲು ಬರ್ತಾರೆ ಅಂತ ಅನಾರೋಗ್ಯದಿಂದ ಬಳಲುತ್ತಿರೋ ತಂದೆ ತಾಯಂದಿರು ಕಾಯ್ತಾ ಇದ್ರು. ಆದರೆ ಇದೀಗ ವರ್ಗಾವಣೆ ಆಗಿರುವುದಕ್ಕೆ ಹೆತ್ತವರು ಕಂಗಾಲಾಗಿದ್ದು, ಸರ್ಕಾರಕ್ಕೆ ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ನಮಸ್ಕಾರ ರೀ ಸರ್. ನಾವು ದವಾಖಾನೆಗೆ ಬಿದ್ದೀವ್ರಿ. ನನಗಿರೋ ಒಬ್ಬ ಮಗನ ನನಗೆ ಯಾರು ನೋಡ್ಬೇಕ್ರಿ ಸರ್? ಕಾಲು ಎದ್ದೇಳಕ್ಕೆ ಬರಂಗಿಲ್ಲ. ಮಗ ಆಗಲಿ ರಾತ್ರಿ ಡ್ಯೂಟಿ ಮಾಡಬೇಕು. ನನಗೆ ಯಾರು ನೋಡ್ಕೋಬೇಕ್ರಿ? ನಮ್ಗೆ ಟ್ರಾನ್ಸ್ಫರ್ ಕೊಡ್ರಿ ಸರ್, ದಯಮಾಡಿ ಕೊಡ್ರಿ ನನಗೆ. ನನ್ನ ಜನ್ಮ 70 ವರ್ಷ ಆಗ್ಯಾವ. ನನಗೆ ಯಾರು ನೋಡ್ಕೊಳ್ರು? ಹೆಣ್ಮಕ್ಳು ಕೊಟ್ಕೊಂಡ್ರೆ ಮನೆಗೆ ಹೋಗ್ಯಾರ. ನನಗೆ ಯಾರು ನೋಡ್ಬೇಕ್ರಿ ಸರ್? ನೀವು ಕೈ ಮುಗ್ತೀನಿ. ದವಾಖಾನೆಯಾಗೀನಿ. ಮೊದಲು ನನ್ನ ಮಗನ ಟ್ರಾನ್ಸ್ಫರ್ ಕೊಡ್ರಿ. ಅಲ್ಲಿ ಆಗಲಿ ರಾತ್ರಿ ಡ್ಯೂಟಿ ಮಾಡ್ಬೇಕು. ನನ್ನ ಮಗ ಕೂಸಿನ ಎತ್ಕೊಳ್ಳೋಕ್ಕಿಲ್ಲ. ಸಸಿ ಅಳ್ತಾಳೆ ಅಲ್ಲಿ. ಹೆಂಗೆ ಮಾಡ್ಬೇಕ್ರಿ ಇದು? ನೀವು ಅನ್ನ ಕೊಟ್ಟಿರಿ, ನನ್ನ ಜನ್ಮ ಉಳಿಸ್ರಿ ಸರ್. ನೋಡ್ರಿ, ನೀವು ಕೈ ಮುಗಿದು ಬೇಡ್ಕೊಂತೀನಿ. ನನಗೆ ಅನ್ನ ಕೊಟ್ಟಿರಿ, ನೀರು ಕೊಟ್ಟಿರಿ. ನೀವು ಕೊಟ್ಟಿಲ್ಲ ಅನ್ನಂಗಲ್ಲ ರೀ. ನನ್ನ ಮಗನ ಈ ಕಡೆ ಟ್ರಾನ್ಸ್ಫರ್ ಕೊಡ್ರಿ. ನನಗೆ ಅಲ್ಲಿ ನೀರು ಹತ್ತಾವ ಕಾಲಾಗ. ಈ ಕಾಲು ಮೂಳೆ ಮುರಿದ್ರಿ ಸರ್. ಎದ್ದೇಳಕ್ಕೆ ಬರಲ್ಲ ರೀ ಸರ್. ಇದನ್ನ ದಯವಿಟ್ಟು ನಮ್ಗೆ ನನ್ನ ಮಗದು ಟ್ರಾನ್ಸ್ಫರ್ ಕೊಡ್ರಿ. ನಾ ಬದುಕಬೇಕಿಲ್ರಿ ಸರ್. ನಿಮ್ಮ ತಾಯಿ ಸರಿ ನಾನು. ನೀವು ನೋಡಿ, 2 ಕಾಲು ಮುರಿದವ. ಯಾರು ಕೂಳ ಹಾಕ್ಬೇಕ್ರಿ ನನಗೆ? ಮಗ ಯಾಕಡೆ ಅಂತ ನೋಡ್ಬೇಕ್ರಿ. ಆ ಕಡೆ ಡ್ಯೂಟಿ ಯಾಕಡೆ ಮಾಡಬೇಕು. ನನ್ನ ಯಾಕಡೆ ನೋಡ್ಕೋಬೇಕ್ರಿ ಸರ್? ಅಲ್ಲಿ ಇರೋಕ್ಕಾಗಲ್ದು. ಅಲ್ಲಿ ನೀರು ಹಚ್ಚಾವ ನನಗೆ ಬೆಂಗಳೂರಾಗ. ನನಗೆ ಜನ್ಮ ಉಳಿಸ್ರಿ ಸರ್. ಕೈ ಮುಗಿದು ಬೇಡ್ಕೊಂತೀನಿ ನಿಮಗೆ. ಇದು ಒಂದು ನನ್ನ ಮಗ ಅನ್ನ ಕೊಟ್ಟಿರಿ. ಗೌರ್ಮೆಂಟ್ ನೀವು ಪುಣ್ಯ ಬರಲಿ. ನನ್ನ ಮಗನ ಟ್ರಾನ್ಸ್ಫರ್ ಕೊಡ್ರಿ ಈ ಕಡೆ ನಮ್ಮ ದೇಶಕ್ಕೆ. ಯಾಚಗಿರಿ ತಾಲೂಕು ಕೊಡ್ರಿ. ನಾವು ಈ ಕಡೆ ಬದುಕೊಂತೀವಿ ರೀ. ನಾನು ದವಾಖಾನಿಗೆ ಅಡ್ಮಿಟ್ ಮಾಡ್ತಾನೆ ರೀ ಸರ್. ಕಾಲು ಮುರಿದ ನೋಡಿ, ಇಲ್ಲದ ಮೂಳೆ ಮುರಿದದ. ವರ್ಷ ಆಯ್ತು ರೀ ಸರ್. ಅಲ್ಲಿ ತಿರ್ಗಾಡ್ಬೇಕು ಮಗ. ಹೆಚ್ಚಿನ ಒಂದೇ ಆದ್ರಿ ನನ್ನ ಮಗ ಇರೋ ಒಬ್ಬ ಮಗ ನೋಡ್ರಿ. ನಾನು ಮಾರಿ ನೋಡ್ರಿ. ನಾನು ನಿಮ್ಮ ತಾಯಿ ಸರಿ. ನಿಮ್ಮ ತಾಯಿ ಅಂತ ತಿಳ್ಕೊರಿ ಸರ್. ನನಗೆ ನೋಡಿ, ನನ್ನ ಕಾಲು ನೋಡು, ನನ್ನ ಪರಿಸ್ಥಿತಿ ನೋಡು. ನಾನು ಬದುಕಿರ್ಬೇಕ್ರಿ ಸರ್. ನಾನು ಬಡತನದಾಗ ಬಂದೀನಿ ರೀ. ಬಡತನ ಇತ್ತು ನಂದು. 5 ವರ್ಷ ಟ್ರಾನ್ಸ್ಫರ್ ಕೊಡ್ತಾ ಅಂದ್ರಿ. 5 ವರ್ಷ ಆಗನ್ ಭೀ ಕೊಟ್ಟಿಲ್ರಿ. ಮತ್ತು 7 ವರ್ಷ ಆಗನ ಕೊಡ್ತಾ ಅಂದ್ರು. 7 ವರ್ಷ ಆಗನ್ ಭೀ ಕೊಡ್ಲಿಲ್ರಿ. 10 ವರ್ಷ ಆಗ್ಯದ್ರಿ. ಈಗ ತಿರುಗಿ ನಮ್ಗೆ ವಯಸ್ಸು ಹೋಗ್ಯದ್ರಿ. ನಮ್ಗೆ ಕೈ ಕಾಲು ಹಿಡ್ದವ. ನಮ್ಗೆ ಯಾರು ನೋಡೋರಿಲ್ರಿ. ಒಬ್ಬನೇ ಮಗ ಅನ್ರಿ. ಮತ್ತು ನಾವು ಹ್ಯಾಂಗೆ ಮಾಡ್ಬೇಕ್ರಿ? 10 ವರ್ಷ ಆದ್ರೂ ಟ್ರಾನ್ಸ್ಫರ್ ಮಾಡಲಾಗಿರಿ. ಮಗ ಬೆಂಗಳೂರು ಡ್ಯೂಟಿ ಮಾಡ್ತಾನೆ ರೀ. ನಾವಿನ್ನು ಹೊತ್ತಾಟೆ ನಮ್ಮ ಸಾಯನ ಟ್ರಾನ್ಸ್ಫರ್ ಮಾಡ್ತೀನಿ ಯಾರಿಗೆ ಹುಣ್ರಿ. ನಮ್ಮ ಕಾಲಕ್ಕೆ ಹಿಡ್ದವ್ರಿ. ನಮ್ಗೆ ಯಾರು ಬ್ಯಾನ್ ಇರೋಕ್ಕವ್ರಿಲ್ಲ. ನಮ್ಗೆ ಯಾರು ದವಾಖಾನಿಗೆ ಒಯ್ಯೋ ತರೋರಿಲ್ರಿ. ನಮ್ದು ಎಷ್ಟು ಪರಿಸ್ಥಿತಿ ಅದ ರೀ. ನಮ್ಮ ಮಗನಿಗೆ 10 ವರ್ಷ ಆಯ್ತು ಟ್ರಾನ್ಸ್ಫರ್ ಮಾಡಲಾಗಿರಿ. ಬೆಂಗಳೂರು ಡ್ಯೂಟಿ ಮಾಡ್ತಾನೆ ರೀ. ನಾವು ಗುಲ್ಬರ್ಗ ಜಿಲ್ಲಾದವ್ರು ಇದ್ದೇವ್ರಿ. ನಮ್ಮ ಮಗನಿಗೆ 10 ವರ್ಷ ಆಯ್ತು ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಬೆಂಗಳೂರು ಸೇರನ ನಾವು ಒಬ್ಬಾಕಿನೇನಿ. ಯಾಕೇನು ಕೊಡಲಾಗ್ಯಾರ? ಟ್ರಾನ್ಸ್ಫರ್ ಕೊಡಲಾಗ್ಯಾರ.
ನಮ್ಮ ಮಗ ಒಬ್ಬನೇ ಅದಾನ್ರಿ, ಬೆಂಗಳೂರಿಗೆ ಪೊಲೀಸ್ ಡ್ಯೂಟಿ ಮಾಡ್ತಾನ್ರಿ. ನಾವು ಇರೋದೇ ಮುದುಕ ಮುದುಕಿರಿ, ಇಲ್ಲಿ ಎಲ್ಲ ಕಾಲ ಕೈ ಹೇಳಲಾಗ್ಯಾವ್ರಿ, ಕಾಲ ಕೈ ಹಿಡ್ದಾವ್ರಿ. ಈಗ ದವಾಖಾನಿಗೆ ಒಯ್ಯವ್ರ ಗತಿ ಇಲ್ರಿ. ಈಗ ಮಗ ಪೈಲೇ ಟ್ರಾನ್ಸ್ಫರ್ ಮಾಡೋದಕ್ರಿ 5 ವರ್ಷ ಅಂದ್ರಿ 5 ವರ್ಷನೂ ಮಾಡಲಿಲ್ರಿ, 7 ವರ್ಷ ಅಂದ್ರಿ 7 ವರ್ಷನೂ ಮಾಡಲಿಲ್ರಿ. ಈಗ 10 ವರ್ಷ ಐತ್ರಿ, ಇನ್ನೂ ಬದಲಿ ಮಾಡಲಾಗಿರಿ. ಮತ್ತು ಹ್ಯಾಂಗೆ ರೀ ಸರ್? ಈಗ ನಮ್ಗೆ ಮತ್ತು ಬೆಂಗಳೂರಿಗೆ ಬಂದು ಮತ್ತು ಮುಖ್ಯಮಂತ್ರಿಗೆ ಲೆಟರ್ನು ಕೊಟ್ಟು ಬಂದಿದ್ದೇವ್ರಿ, ಮತ್ತು ಆಳಾಗೂ ಆಲಿಲ್ರಿ. ಮತ್ತು ಈಗಾರೆ ಮಾಡಿರಿ ಸರ್. ನಮ್ಮ ಮಗನಿಗೆ ಇರೋದೇ ಒಬ್ಬನೇ ಅನ್ನನ್ರಿ. ನಾವು ಇಲ್ಲಿ ಮುದುಕಿ ಇಲ್ಲಿ ದವಾಖಾನಿಗೆ ಸಹಿತ ಒಯ್ಯೋರು ಗತಿ ಇಲ್ರಿ ನಮಗೆ ರೀ. ಕಳ್ಸಿರಪ್ಪ 5 ವರ್ಷ ಅಂದ್ರು 7 ವರ್ಷ ಅಂದ್ರು 10 ವರ್ಷ ಅಂದ್ರು ಅಡ್ದಪ್ಪ. ಮಗ ಸಸಿ ಅಲ್ಲೇ ಕುಂತಾರ. ನಮ್ಮ ಪರಿಸ್ಥಿತಿ ಭಾಳ ಆಗ್ಯಾರ ಅಡ್ದ. ನಮಗೆ ಕಣ್ಣು ಕಾಣಂಗಿಲ್ಲ. ಒತ್ಕೊಂಡಿದ್ದು ಕಾಲು ಬೇರೆ ಮಾಡ್ಕೊಂಡೀನಿ, ಉಬ್ಬು ಹೊಡ್ಕೊಂಡು ಹೋಗ್ಯದ. ಏನು ಮಾಡಲಿ ತಂದೆ? ನೋಡಪ್ಪ ಯಪ್ಪ, ಮಗನ ಕೈ ಬರೋಂಗೆ ಮಾಡ್ರಿ ಅಡ್ದಪ್ಪ, ನಿಮ್ಮ ಕೈ ಜೋಡಿಸ್ತೀನಿ ತಂದೆ. ಬೆಂಗಳೂರಿನಲ್ಲಿ 10 ವರ್ಷಗಳಿಂದ ಪೊಲೀಸ್ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರು ವರ್ಗಾವಣೆಗಾಗಿಯೇ 3-4 ಬಾರಿ ಮುಂಬಡ್ತಿಯನ್ನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಇದೀಗ ಹೆತ್ತವರಿಗಾಗಿ ವರ್ಗಾವಣೆ ಕೊಡಿ ಎಂದು ಪೊಲೀಸರು ಕೇಳ್ತಾ ಇದ್ದು, ಸರ್ಕಾರ ಪೊಲೀಸ್ ಸಿಬ್ಬಂದಿಯ ಮನವಿಗೆ ಸ್ಪಂದಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.